ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ ಕರ್ನಾಟಕದ ಖನಿಜ ಸಂಪನ್ಮೂಲ ಎಂಬಂತಹ ಚಾಪ್ಟರ್ ಇಂದ 2ರಿಂದ 4 ವಾಕ್ಯಗಳಲ್ಲಿ ವಿವರಿಸಿ ಅಂತ ಕೇಳಿದರು. ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಹಂಚಿಕೆಯನ್ನು ವಿಶ್ಲೇಷಿಸಿ. ಕರ್ನಾಟಕವನ್ನ ಚಿನ್ನದ ನಾಡು ಅಂತಾನೆ ಕರೀತಾರೆ. ಯಾಕೆ ಅಂತಂದ್ರೆ ಚಿನ್ನದ ಉತ್ಪಾದನೆಯಲ್ಲಿ ಭಾರತದಲ್ಲೇ ಪ್ರಥಮ ಸ್ಥಾನವನ್ನ ಕರ್ನಾಟಕ ಪಡೆದಿದೆ. ಓಕೆ, ಭಾರತದಲ್ಲೇ ಪ್ರಥಮ ಸ್ಥಾನವನ್ನ ಕರ್ನಾಟಕ ಪಡೆದಿದೆ. ಆದ್ದರಿಂದ ಇದನ್ನ ಚಿನ್ನದ ನಾಡು ಅಂತ ಕರೀತಾರೆ. ಸೊ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಚಿನ್ನದ ಅದಿರು ದೊರೆಯುತ್ತೆ, ಎಲ್ಲೆಲ್ಲಿ ಚಿನ್ನವನ್ನ ತಯಾರಿಕೆ ಮಾಡಲಾಗ್ತಾ ಇದೆ ಅಂತಂದ್ರೆ ಕೋಲಾರದ KGF, ನಂದಿದುರ್ಗ, ಉರಿಗಾ, ಚಾಂಪಿಯನ್ ರೀಫ್ ಮತ್ತು ಮೈಸೂರು ಗಣಿ ಇಲ್ಲಿ ಚಿನ್ನವನ್ನ ಹಾಕ್ತಾ ಇದೆ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯು ಭಾರತದಲ್ಲೇ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ ಅಲ್ವಾ. ಸೊ ಇದನ್ನ ಹೊರತುಪಡಿಸಿ ತುಮಕೂರಿನ ಬೆಳ್ಳಾರೆ, ಅಜ್ಜನಹಳ್ಳಿ, ಗದಗ ಜಿಲ್ಲೆಯ ಮುಳಗುಂದ, ಕಪ್ಪತಗುಡ್ಡ, ಹಾಸನ ಜಿಲ್ಲೆಯ ಕೆಂಪಿನಕೋಟೆ ಮೊದಲಾದವುಗಳಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿವೆ. ನಿಕ್ಷೇಪಗಳಿವೆ. ಓಕೆನಾ. ಸೊ ಈ ರೀತಿ ಚಿನ್ನವು ಕರ್ನಾಟಕದಲ್ಲಿ ಹಂಚಿಕೆ ಆಗಿದೆ. ಓಕೆ, ಇದರಲ್ಲಿ ಚಾಂಪಿಯನ್ ರೀಫ್ ಚಿನ್ನದ ಗಣಿಯು ಅತಿ ಆಳವಾದ ಗಣಿಯಾಗಿದೆ. ಓಕೆ, ಥ್ಯಾಂಕ್ ಯು.